ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸ್ವಾಗತ ನಿಮ್ಗೆ. ಇವತ್ತು ನಾನು ಹೋಗ್ತಿರೋ ಲೊಕೇಶನ್ ಇವತ್ತು ಕಬಿನಿ ಬ್ಯಾಕ್ ವಾಟರ್ ಕ್ಯಾಂಪಿಂಗ್, ಫುಲ್ ರಾ ಕ್ಯಾಂಪಿಂಗ್ ಇರುತ್ತೆ. ನಾನು ಟೀಮ್ ಗಂಗಾಗುಡಿ ರೈಡರ್ಸ್ ಕ್ಲಬ್ ಬಂದಿದೆ, ಅವ್ರ ಜೊತೆ ಜಾಯ್ನ್ ಆಗಿದ್ದೀನಿ. ಸರಿ, ಕಬಿನಿ ಬ್ಯಾಕ್ ವಾಟರ್ಗೆ ರಾ ಕ್ಯಾಂಪಿಂಗ್ ಮಾಡ್ತಾ ಇದೀವಿ. ಸಖತ್ ಇರುತ್ತೆ, ತುಂಬಾ ಅಡ್ವೆಂಚರು, ಫನ್, ಜಾಲಿ ಎಲ್ಲ ಇರುತ್ತೆ. ವಿಡಿಯೋನ ಕಂಟಿನ್ಯೂ ನೋಡಿ, ಯಾರು ಸ್ಕಿಪ್ ಮಾಡಿ. ಹೋಗ್ತಾ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ ಇದ್ರ ಬಗ್ಗೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಟೀಮ್ ಗಂಗಾಗುಡಿ ರೈಡರ್ಸ್ ಕ್ಲಬ್ ಅಂತೇಳಿ ಒಂದು ಟೀಮ್ ಇದೆ, ಅವ್ರ ಜೊತೆ ಮುಂಚೆ ನಾನು ರೈಡ್ ಮಾಡಿದ್ದೀನಿ. ಅದು ಮತ್ತೆ ಅವ್ರ ಜೊತೆ ಜಾಯ್ನ್ ಆಗಿದ್ದೀನಿ ಈ ರೈಡ್ಗೆ. ಡ್ಯೂಕ್ ಗಿವಿ ಮತ್ತು ಅಭಿಲಾಷ್ ಅಂತೇಳಿ ಒಂದು ಆರ್ಗನೈಸ್ ಮಾಡಿರೋರು. ನಮ್ಮ ಜೊತೆ ಒಂದು ಬ್ಯಾಕಪ್ ವೆಹಿಕಲ್ ಕೂಡ ಇದೆ. ಸ್ನೇಹಿತರೆ, ಸಮಯ ಬಂದಿದೆ, ಯಾಕಂದರೆ ರಾ ಕ್ಯಾಂಪಿಂಗ್ ಅಂತ ಹೇಳಿದ್ದು ನಿಮಗೆ ತುಂಬ ಅಡ್ವೆಂಚರು, ಫುಲ್ ಸಖತ್ತಾಗಿರುತ್ತೆ ರಾ ಕ್ಯಾಂಪಿಂಗು. ಮತ್ತು ಸ್ನೇಹಿತರೆ, ಲಾಸ್ಟ್ ವೀಕ್ ನಾವು ಚಿಕ್ಕಮಗಳೂರಿಗೆ ರಿವರ್ ಕ್ಯಾಂಪಿಂಗ್ ಮಾಡಿದ್ವಿ. 3 ವಿಡಿಯೋಸ್ ಅಪ್ಲೋಡ್ ಆಗಿದೆ ಆಲ್ರೆಡಿ. ಯಾರು ನೋಡಿಲ್ಲ, ಚೆಕ್ಔಟ್ ಮಾಡಿ. ಕಂಪ್ಲೀಟಾಗಿ ನಿಮಗೆ ರಿವರ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ನ ಅಲ್ಲಿ ತೋರಿಸಿದ್ದೀನಿ. ಸಖತ್ತಾಗಿತ್ತು. ಅಲ್ಲಿ ಆಫ್ ರೋಡಿಂಗು, ಸಾಯಂಕಾಲ ಸನ್ಸೆಟಲ್ಲಿ ಹೋಗಿದ್ವಿ, ಮತ್ತು ಕಾಫಿ ಎಲ್ಲ ಮಾಡಿದ್ವಿ. ರಿವರ್ ಕ್ಯಾಂಪಿಂಗು ವಿತ್ ಸಖತ್ತಾಗಿದೆ, ಎಂಜಾಯ್ ಮಾಡಿದ್ವಿ 2 ಡೇಸಲ್ಲಿ. ಈ ಟ್ರಿಪ್ ಒಂದು 2 ಡೇಸ್ ಇರುತ್ತೆ ಸ್ನೇಹಿತರೆ. ಕಬಿನಿ ಬ್ಯಾಕ್ ವಾಟರ್ ಹತ್ರ ಒಂದು ಐಲ್ಯಾಂಡ್ ಥರ ಇದೆ, ಫುಲ್ ಗ್ರಾಸ್ ಲ್ಯಾಂಡ್ ಇದೆ. ಅಲ್ಲಿ ಕ್ಯಾಂಪಿಂಗ್ ಮಾಡೋದು. ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇಲ್ಲ, ಫುಲ್ ರಾ ಆಗಿರುತ್ತೆ ವಾಶ್ರೂಮ್ ಫೆಸಿಲಿಟಿ. ಅಲ್ಲಿ ಒಬ್ಬರು ಹಳ್ಳಿ ಹತ್ರ ಅಲ್ಲಿ ಮಾತಾಡಿದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ ವಾಶ್ರೂಮ್ದು, ನೋಡೋಣ ಹೋಗಿ ಅಲ್ಲಿ. ಮತ್ತು ನೈಟ್ ಡಿನ್ನರ್ದು ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಇನ್ಕ್ಲೂಡ್ ಇದೆ. ಅಲ್ಲಿ ಯಾವುದೇ ಥರ ರೆಸ್ಟೋರೆಂಟ್ ಇಲ್ಲ ನಿಮಗೆ ಅಲ್ಲಿ, ಯಾಕಂದರೆ ಫುಲ್ ದೂರ ಇರೋದು ಅಲ್ಲಿಂದ ಹಳ್ಳಿಗಳೆಲ್ಲ, ಸಿಟಿ. ಮತ್ತು ಯಾವುದೂ ರೆಸ್ಟೋರೆಂಟು, ಹೋಟೆಲ್ ಯಾವುದೂ ಇಲ್ಲ. ಒಂದು ಮನೆಯದು ಫುಡ್ ಅಟ್ಯಾಚ್ಮೆಂಟ್ ತೊಗೊಂಡಿದ್ವಿ, ಅದು ತುಂಬ ಪ್ಲ್ಯಾನ್ ಮಾಡಿ ಡ್ಯೂಗಿರೋರು ಅಟ್ಯಾಚ್ಮೆಂಟ್ ತೊಗೊಂಡಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಒಬ್ಬರಿಗೆ ಹೇಳಿಬಿಟ್ಟು, ಅವರೊಂದು ಧನ್ಯವಾದಗಳು ಅವ್ರಿಗೆ. ಮೀಟಪ್ ಲೊಕೇಶನ್ನು ಮೈಸೂರು ರೋಡು ಕದಂಬ ಹೋಟೆಲ್ ಅಂತಿದೆ. ನೈಸೂರು ಜಂಕ್ಷನ್ ಆದ ತಕ್ಷಣ ಮೀಟಪ್ ಲೊಕೇಶನ್ ಹೇಳಿದ್ದಾರೆ. 7 o'clockಗೆ ಮಾರ್ನಿಂಗು 2 ಗಂಟೆ ಮೀಟಪ್ ಇರುತ್ತೆ. 7:30ಗೆ ಅಲ್ಲಿಂದ ಫ್ಲಾಗ್ ಆಫ್ ಎಲ್ಲ ಹೊಡ್ತೀವಿ. ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಎಲ್ಲ ಮೀಟ್ ಮಾಡ್ತೀನಿ ಹೋಗಿ. ಕಂಪ್ಲೀಟ್ ಬೈಕ್ ರೈಡ್ ಇರುತ್ತೆ ಇದು, ಯಾವುದೋ ಕಾರ್ ಇರಲ್ಲ. ಕಂಪ್ಲೀಟ್ ಬೈಕ್ ರೈಡ್ ಮಾಡ್ತಾಯಿದ್ದೀವಿ 2 ಡೇಸು. ಒಂದು ವೆಹಿಕಲ್ ಬ್ಯಾಕಪ್ ಇರುತ್ತೆ ನಮಗೆ 4x4 ಎಮರ್ಜೆನ್ಸಿಗೆ. ಅದು ಬಿಟ್ಟರೆ ರಿಮೈನಿಂಗ್ ಎಲ್ಲ ಬೈಕ್ಸ್ ಇರುತ್ತೆ. ಮೀಟಪ್ ಲೊಕೇಶನ್ ಪಾಯಿಂಟಲ್ಲಿ ಸಿಗ್ತೀನಿ. ಸ್ನೇಹಿತರೆ, ಮೀಟಪ್ ಲೊಕೇಶನ್ ಬಂದಿದ್ದೀನಿ. ಟೈಮ್ 6:40 ಆಯ್ತು ಇವಾಗ. ನೋಡೋಣ ಯಾರು ಬಂದಿದ್ದಾರೆ, ಏನೇನೋ ಕತೆ, ಮೀಟ್ ಮಾಡೋಣ ಎಲ್ಲರೂ. ಇದೇ ಕದಂಬ ವೆಜ್ ಹೋಟೆಲು, ಇಲ್ಲಿ ಹೇಳಿದ್ರು ಲೊಕೇಶನ್ಗೆ ಬರೋಕ್ಕೆ. ಸ್ನೇಹಿತರೆ ನೋಡ್ಬೋದು, ಮೀಟಪ್ ಲೊಕೇಶನ್ ಬಂದಿದ್ದೀವಿ. ಎಲ್ಲ ಬೈಕು ಬಂದಿದೆ ನೋಡ್ಬೋದು. ಒಂದು ಟೋಟಲ್ ಒಂದು 11 ಬೈಕ್ಸ್ ಇದೆ. ಹಿಮಾಲಯನ್ 452, ವಿಸ್ಟ್ರಾಮು, ರಾಯಲ್ ಎನ್ಫೀಲ್ಡು, ಡ್ಯೂಕ್ 390 ಮತ್ತು ಅಪಾಚಿ 160, ರಾಯಲ್ ಎನ್ಫೀಲ್ಡು ಹಳೆ ಮಾಡಲು, 390 ಹೊಸ ಮಾಡಲು. ನೋಡ್ಬೋದು ಎಲ್ಲ ಬೈಕ್ಗಳು ಲೈನಪ್ ಆಗಿದೆ. ಇಲ್ಲಿಂದ ಓಡ್ತೀವಿ ಇವಾಗ ನಮ್ಮ 5 ಮಿನಿಟ್ಸು. ಸಖತ್ ಎಕ್ಸೈಟ್ಮೆಂಟ್ ಆಗಿದೆ ಈ ರೈಡ್ಗೆ, ರಾ ಕ್ಯಾಂಪಿಂಗು. ಸ್ನೇಹಿತರೆ, ಇಲ್ಲಿಂದ ಮೂವಾಗಿ ಜಸ್ಟ್ ಇಲ್ಲಿಂದ ಇವಾಗ ಹೊಡ್ತಾ ಇದ್ದೀವಿ ಎಲ್ಲರೂ. ಕಬಿನಿ ರಿವರ್ ಕ್ಯಾಂಪಿಂಗು ಲೊಕೇಶನ್ ಬೆಂಗಳೂರಿಂದ ಒಂದು 230 ಕಿಲೋಮೀಟರ್ ಆಗುತ್ತೆ. ಮತ್ತು ಇವಾಗ ಹೋಗ್ತಿರೋ ರೂಟು ಅದೇ ಸೇಮ್, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು, ಹ್ಯಾಂಡ್ ಪೋಸ್ಟು, HD ದೇವೇಗೌಡ ಕೋಟೆ ಅಂತ ಬರುತ್ತೆ. ಅಂದರೆ ಕಬಿನಿಗಿಂತ ಮುಂಚೆ ಆ ರೂಟು ಹೋಗ್ತಿರೋದು ಇವಾಗ. ಫಾರೆಸ್ಟ್ ಮುಂದ್ಗಡೆ ಡಿ ಲೈನ್ ಇರೋದು, ಅದ್ರ ಮುಂದ್ಗಡೆ ಏನೋ ಒಂದು 2-3 ಕಿಲೋಮೀಟರ್ ಹತ್ತಿರದಲ್ಲೇ ಇದೆ ನಮಗೆ ಡಿ ಲೈನ್, ಅಂದ್ರೆ ಫಾರೆಸ್ಟ್ ಲೈನ್. ಅಲ್ಲಿ ಕ್ಯಾಂಪ್ ಮಾಡ್ತೀವಿ. ನೀವು ಮುಂಚೆ ನೋಡ್ರಿ ಕ್ಯಾಂಪಿಂಗ್ ಎಲ್ಲ ತುಂಬಾ ಸಪೋರ್ಟ್ ಇರುತ್ತೆ, ವಾಶ್ರೂಮ್, ಫುಡ್ ಎಲ್ಲಾನು. ಇದೇ ಬೇರೆ ತರ ಇದು ಕಂಪ್ಲೀಟ್ ರಾ. ಹಳ್ಳಿ ಮಣ್ಣೆ ಹೋಟೆಲ್ ಅಂತಿದೆ, ಅಲ್ಲಿ ಟಿಫಿನ್ ಹಾಕ್ತಿವಿ. ಪೈನ ಕಾರ್ ಮ್ಯೂಸಿಯಂ ಇದೆಯಲ್ಲ, ಅದನ್ನ ಫಸ್ಟ್ ಲೊಕೇಶನ್ ಹಾಕಿದ್ದಾರೆ ಇವರು ನೋಡಕ್ಕೆ. ಅದನ್ನ ನೋಡ್ಕೊಂಡು ಮುಂದೆ ಹೊರಡೋ ಪ್ಲಾನ್. ನಾನು ಪೈನ ಕಾರ್ ಮ್ಯೂಸಿಯಂ ಮುಂಚೆ ವಿಡಿಯೋ ಮಾಡಿದ್ದೀನಿ 15 ಡೇಸ್ ಬ್ಯಾಕ್. ಐ ಕಾರ್ಡ್ ಬಟನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ನೋಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳಿದ್ದೀನಿ ಪೈನ ಕಾರ್ ಮ್ಯೂಸಿಯಮ್ದು. ನೀವು ಚೆಕ್ಔಟ್ ಮಾಡ್ಬೋದು ಈ ವಿಡಿಯೋ ಆದ ತಕ್ಷಣ. ಸ್ನೇಹಿತರೆ, ಇಲ್ಲಿಂದ ಒಂದು ಸ್ಟ್ರೆಚ್ ಇದೆ, 2 ಕಡೆ ಫಾರೆಸ್ಟ್ ಥರ ಇದೆ. ಇದೊಂದು ಸ್ಟ್ರೆಚ್ ತುಂಬ ಇಷ್ಟ ಆಗುತ್ತೆ ನನಗೆ, ಸಖತ್ತಾಗಿ ಕಾಣುತ್ತೆ. ನ್ಯಾರೋ ರೋಡ್ ಕರ್ವಿಂಗ್ ಇದೆ, 2 ಕಡೆ ಫಾರೆಸ್ಟ್ ವೈಬ್ ಇದೆ, ಸಖತ್ತಿದೆ ಈ ಲೊಕೇಶನ್ ಮಾತ್ರ. ಇಲ್ಲಿ ನೋಡ್ಬೋದು. ಹೋಟೆಲ್ ಹಳ್ಳಿ ಮನೆ ಬಂದಿದ್ದೀವಿ. ಟಿಫಿನ್ ಎಲ್ಲ ಆಯಿತು, ಸಖತ್ತಾಗಿತ್ತು. ಇಲ್ಲಿ ಬ್ರೇಕ್ಫಾಸ್ಟು ಎಲ್ಲ ಮಾಡಿಕೊಂಡು ಗೀರಪ್ಪ ಆಗಿ ಇಲ್ಲಿಂದ ಓಡ್ತಾ ಇದೀವಿ ಇವಾಗ. ಅಲ್ಲಿ ಯಾರು ಸಿಗಲಿಲ್ಲ, ಎಲ್ಲರೂ ಮುಂದೆ ಇದ್ರು. ಓಕೆ, ಇವಾಗ ನಾವು ಡೈರೆಕ್ಟಾಗಿ ಕಬಿನಿಗೆ ಹೋಗ್ತೀವಿ. ಸೊ ಕಬಿನಿಲಿ ಏನಿದ್ರು ಇವತ್ತಿನ ಏನು ಐಟರಿ ಬಂದು ಎಷ್ಟು ಆ ಒಂದು ಕಬಿನಿ ಬ್ಯಾಕ್ ವಾಟರ್ಗೆ ಹೋಗಿ ಸಾಯಂಕಾಲ ಆದಮೇಲೆ ನಾವು ಕ್ಯಾಂಪಿಂಗ್ ಮಾಡೋಣ ಅಂತ. ಸ್ವಲ್ಪ ಬಿಸಿಲು ಟೈಮಲ್ಲಿ ಮಾಡಿದ್ರೆ ಅಲ್ಲಿ ಸ್ವಲ್ಪ ಜನ ಓಡಾಡ್ತಾ ಇರ್ತಾರೆ. ಸೊ ಆದ್ದರಿಂದ ನಾವು ಸಾಯಂಕಾಲ ಮಾಡೋಣ ಅಂತ.
ಜಸ್ಟ್ ಅದೊಂದು ಎಲ್ಲ ರಾ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ನಿಮಗೆಲ್ಲ ಮುಂಚೆ ಹೇಳಿದಂಗೆ ಯಾವುದೋ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಏನಿಲ್ಲ, ಬಟ್ ಊಟದ ಫೆಸಿಲಿಟಿ ಎಲ್ಲ ಇದೆ. ಒಳ್ಳೆ ರಾಗಿ ಮುದ್ದೆ, ಚಿಕನ್ ಸಾಂಬಾರು, ಫಿಶ್ಶು, ಆಮ್ಲೆಟ್ ಇದೆ. ವೆಜ್ ಅವ್ರಿಗೆ ನಾವು ಅದಕ್ಕೆ ವೆಜ್ ಅವ್ರಿಗೆ 100%. ವೆಜ್ ಅದು ನಮ್ಮ ಇದು ಆಕ್ಚುಲಿ ಈಗ ಮಧ್ಯಾಹ್ನ ಲಂಚ್ ಹೋಗ್ತೀವಿ ನಾವು, ಅಲ್ಲೇ ನಮಗೆ ವೆಜ್ಜಿಂದ ಹೋಟ್ಲು ತರಿಸ್ತಾ ಇದ್ದೀವಿ. ಸೊ ನಿಮ್ಗೆ ಅಲ್ಲಿ ಏನು ಬೇಕೋ ಆರ್ಡರ್ ಮಾಡ್ಕೋಬೋದು. ನಿಮ್ಗೆ ಇಲ್ಲ ಅಂದರೆ ಎಷ್ಟು ಜನ ಇದೆ? 5 ಜನ ಇರೋದು ವೆಜ್ಜಲ್ಲಿ. 5 ಜನ. ಸೊ ನಿಮ್ಗೆ ಏನು ಬೇಕಾದ್ರೆ ನೀವು ಆರ್ಡರ್ ಮಾಡಿ, ಸಾಯಂಕಾಲಕ್ಕೆ ಏನು ಅಂತ ಹೇಳ್ಬಿಟ್ರೆ ನಾವು ಆರ್ಡರ್ ಕೊಡ್ತೀವಿ. ಎಗ್ ಹೋಗ್ತಾದ್ರೂ ಹೇಳ್ಬಿಡಿ, ಅಟ್ಲೀಸ್ಟ್ ಆರ್ಡರ್ ಮಾಡ್ತಾರೆ. ಎಗ್ಗಲ್ಲೇ ಬ್ಯಾಕ್ ವಾಟರ್ ಥರನೇ ಮಾಡ್ಕೊಡ್ತಾರೆ, ಫ್ರೆಶ್ ಆಗಿದೆ. ಸೊ ಆಮೇಲೆ ಈಗ ಹೋಗ್ತಾ ಏನಿಲ್ಲ, ಬರಬೇಕು ಅನ್ನೋದೇನಿಲ್ಲ, ಡೆಸ್ಟಿನೇಷನ್ ಕಳಿಸಿದ್ದೀವಿ. ಆರಾಮಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಬನ್ನಿ. ವಿಲೇಜ್ ಲಿಮಿಟಲ್ಲಿ ಆರಾಮಾಗಿ ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ ಆರಾಮಾಗಿ. ಏನಕ್ಕೆ ನಾವು ಯಾವುದೇ ಥರ ಲೈನಪ್ ಮತ್ತು ಬೇರೆ ಕ್ಲಬ್ ಥರ ಲೈನಪ್ ಎಲ್ಲ ನಾವು ಮಾಡಲ್ಲ. ಈ ಸ್ಪೀಡ್ ಎಲ್ಲ ಇದೆಯಲ್ಲ, ಅದೆಲ್ಲ ನಾವು ಮಾಡಲ್ಲ. ಏನಕ್ಕೆ ಅಂದರೆ ಅದು ಆಗಲ್ಲ, ವರ್ಕೌಟ್ ಆಗಲ್ಲ. ಅದು ಫೈನಲಿ ಅದು ಹೇಳ್ಬೋದು ಅಷ್ಟೇ. ಸೊ ಮತ್ತು ಬೇರೆ ಪಬ್ಲಿಕ್ಕಿಗೂ ಡಿಸ್ಟರ್ಬ್ ಅದು. ಸೊ ಅದರಿಂದ ನಾವು ಅದನ್ನು ನಮ್ಮ ಕ್ಲಬ್ಬಲ್ಲಿ ಯಾವುದಿಲ್ಲ. ಬಟ್ ಎಲ್ಲ ಇದ್ರೂ ಸೇಫ್ಟಿ ಫಸ್ಟು. ಸೊ ಗೇರ್ಸ್ ಮುಖ್ಯ ಇರಬೇಕು, ಮತ್ತು ನೀವು ರೆಸ್ಪಾನ್ಸಿಬಿಲಿಟಿ ಆರಾಮಾಗಿ ಓಡಿಸ್ಕೊಂಡು ಬನ್ನಿ. ನಮ್ಮಲ್ಲಿ ಮತ್ತು ನಿಮ್ಗೆ ಎಲ್ಲ ರೆಸ್ಟ್ ಬೇಕು ಅಂದರೆ ಆರಾಮಾಗಿ ಫೋಟೋ ಗಿಡ ತೊಗೊಂಡು ಆರಾಮಾಗಿ ಬರ್ಬೋದು. ನಮ್ದು ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ. ಮತ್ತು ಎಲ್ಲ ಕಡೆ ನಾವು ಟಚ್ಚಲ್ಲಿ ಇರ್ತೀವಿ. ನೀವು ಎಲ್ಲಿದ್ದೀರಾ, ಎಲ್ಲಿ ನಿಂತಿದ್ದೀರಾ ಅನ್ನೋದು ನಾವೊಂದು ಟಚ್ ಇರ್ತೀವಿ. ಎಮರ್ಜೆನ್ಸಿ ಏನಾದ್ರು ಗಾಡಿ ಪ್ರಾಬ್ಲಮ್ ಆಯ್ತು ಅಂದರೆ ನಮ್ಗೆ ಇಮಿಡಿಯೇಟು ಕಾಂಟ್ಯಾಕ್ಟ್ ಮಾಡಿದ್ದು. ಮತ್ತು ಎಷ್ಟೆಲ್ಲ ಫೈನಲ್ ಡೆಸ್ಟಿನೇಷನ್ ಕಳಿಸಿರ್ತೀವಿ, ಎಲ್ಲಿ ಹೋಗ್ಬೇಕು ಅಂತ. ಇವತ್ತು ರೈಟ್ ಇದೆ, ಆರಾಮಾಗಿ ಹೋಗೋಣ. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಕಾರಲ್ಲಿ ಬರೋ ನೀವು ಅದನ್ನು ರೂಟ್ ಹಾಕ್ಕೊಬಿಡಿ. ಸೊ ಸಿಗ್ನಲ್ ರೈಟು ಪ್ಲಸ್ ಹಂಗೆ ರಿಂಗ್ ರೋಡ್ ಕಂಟಿನ್ಯೂ, SD ಕೋಟೆ ಸಿಗ್ನಲ್ ಇದೆ, ತಿರ್ಗಾ ಬಂದು ಅಲ್ಲಿ ರೈಟ್ ಹೊಡೆದ್ರೆ ಒಂದೇ ರೋಡು ಕಬಿನಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು. ಸ್ನೇಹಿತರೆ, ಇವಾಗ ಡ್ಯೂಕ್ ಗಿರಿ ಅವರು ಕಂಪ್ಲೀಟಾಗಿ ಬ್ರೀಫ್ ಮಾಡಿದ್ರು, ಯಾವ ರೂಟ್ ಹೋಗ್ಬೇಕು, ಯಾವ ಥರ ಹೋಗ್ಬೇಕು, ಡಿವಿಷನ್ ಎಲ್ಲ ಕಂಪ್ಲೀಟಾಗಿ ಹೇಳಿದ್ರು. ನೀವು ರೂಟ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ. ಇವಾಗ ಸ್ನೇಹಿತರೆ, ಮೈಸೂರು ರಿಂಗ್ ರೋಡ್ ಎಂಟ್ರಿ ಆಗಿದ್ದೀನಿ. ಮೈಸೂರು ರಿಂಗ್ ರೋಡ್ ತುಂಬ ಚೆನ್ನಾಗಿದೆ. ರೋಡು ಗುಂಡತ್ತೂರು ಅಂತಿದೆ ಹೆಸರು. ವಿಲೇಜ್ಗೆ ಎಂಟ್ರಿ ಆಗಿಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು ಲೊಕೇಶನ್ ಕ್ಯಾಂಪಿಂಗ್ಗೆ. ಸ್ನೇಹಿತರೆ, ಇವಾಗ HD ಕೋಟೆ ರೂಟ್ ಎಂಟ್ರಿ ಆಗಿದ್ದೀನಿ. ಸೀನಿಕ್ ರೂಟ್ ಇದೆ, ಫುಲ್ ಇದು ಚೆನ್ನಾಗಿದೆ. ನೋಡ್ಬೋದು ಮೇಲ್ಗಡೆ ಯಾವ ಥರ ಇದೆ, ಸಖತ್ತಾಗಿದೆ. ಗಿಡಗಳು ಫುಲ್ ಗ್ರೀನ್ರಿ, ಫುಲ್ ನೇಳಿದೆ. ಇದು ರೂಟು ತುಂಬ ಸೀನಿಕ್ ಆಗಿದೆ. ಸಿಂಗಲ್ ರೋಡ್ ಪರವಾಗಿದೆ, ಚೆನ್ನಾಗಿದೆ. ಬಾಂಡಿ ಇಂಟೀರಿಯರ್ ರೂಟ್ ಇದು ಸಖತ್ತಾಗಿದೆ. ಮುಂದೆ ಹ್ಯಾಂಡ್ ಪೋಸ್ಟನ್ ಬರುತ್ತೆ. ಅದಾದ ತಕ್ಷಣ ನೆಕ್ಸ್ಟು ಅಂತರಸಂತೆ, ಕಾಕನಕೋಟೆ. ಮತ್ತು ನೀವು ಇನ್ನೊಂದು ಏನಪ್ಪ ಅಂತಂದರೆ, ಈ ಕಡೆ ಸೈಡ್ ಬಂದಾಗ ಕಾಕನಕೋಟೆ ಸಫಾರಿ ಅಂತಿದೆ ಗೌರ್ಮೆಂಟದ್ದು. ನಾಗರಹೊಳೆ ಫಾರೆಸ್ಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸಫಾರಿ ಟೈಮಿಂಗ್ಸ್ ಬಂದು ಮಾರ್ನಿಂಗು 6 AM ಇಂದ 7:30 AM ವರೆಗೂ ಇರುತ್ತೆ, ಒಂದು ಬ್ಯಾಚು ಫಸ್ಟು. ಅದಾದ್ಮೇಲೆ ನೆಕ್ಸ್ಟು 7:30 AM ಇಂದ 9 AM ವರೆಗೂ ಒಂದು ಬ್ಯಾಚ್ ಇರುತ್ತೆ. 2 ಸಫಾರಿ ಇರುತ್ತೆ ನಿಮ್ಗೆ. ಬೆಳಿಗ್ಗೆ ಬಸ್ಸು ಇರುತ್ತೆ, ಮತ್ತೆ ಜೀಪು ಇರುತ್ತೆ. ನೀವು ಯಾವ್ದು ಬೇಕಾದ್ರೆ ಆಪ್ಟ್ ಮಾಡ್ಕೋಬಹುದು. ಮತ್ತೆ ಸಾಯಂಕಾಲ 3 PM ಇಂದ 4:30 PM ಒಂದು ಬ್ಯಾಚ್ ಇರುತ್ತೆ. ಮತ್ತೆ 4:30 ಇಂದ 6 o'clock ಒಂದಿರುತ್ತೆ ಈವ್ನಿಂಗ್. 2 ಬ್ಯಾಚ್ ಇರುತ್ತೆ ನಿಮಗೆ ಸಫಾರಿ. ಡೈರೆಕ್ಟ್ ಬೆಂಗಳೂರು ಬಂದ್ರೆ ಮಾರ್ನಿಂಗ್ ಕ್ಯಾಚ್ ಮಾಡೋಕ್ಕಾಗಲ್ಲ ಟೈಮಿಂಗ್ಸು. ನೀವು ಮೈಸೂರಿಗೆ ಬಂದು ಮೈಸೂರು ಸ್ಟೇ ಮಾಡಿಬಿಟ್ಟು ನೈಟು ಬೆಳಿಗ್ಗೆ ಒಂದು 5:30 6 o'clock ಬಿಟ್ಟರು 1 hour ರೀಚ್ ಆಗ್ತೀರಾ ಕಾಕನಕೋಟೆ ಸಫಾರಿಗೆ. 7:30 AM ಬ್ಯಾಚ್ ನೀವು ಕ್ಯಾಚ್ ಮಾಡ್ಬೋದು. ಅದು ಕ್ಯಾಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ಸೈಟಿಂಗ್ ಎಲ್ಲ ಮಾಡ್ಕೋಬಹುದು. ಸಫಾರಿ ಮಾಡ್ಕೋಬಹುದು. ಕಬಿನಿ ಬ್ಯಾಕ್ ವಾಟರ್ ಹೋಗ್ಬೋದು, ಅಲ್ಲಿನೂ ನೀವು ನೋಡ್ಕೋಬಹುದು. ಎಲ್ಲ ಚೆನ್ನಾಗಿ ಈ ಕಡೆ ಸೈಡ್ ಬಂದ ಲೊಕೇಶನ್ಸ್. ಮತ್ತು ಹಾಗೆ ನಾಗರಹೊಳೆ ಫಾರೆಸ್ಟ್ ಎಂಟ್ರಿ ಕೊಡ್ತಾರೆ. ಬೈಕು ಕಾರು ಅಲೋ ಇದೆ. ನೀವು ನಾಗರಹೊಳೆ ಫಾರೆಸ್ಟ್ ಚೆಕ್ ಪೋಸ್ಟ್ನ ಎಂಟ್ರಿ ಮಾಡಿಬಿಟ್ಟು ಒಳಗಡೆ ಹೋಗ್ಬೋದು. ಆ ಕಡೆ ಹೋಗಿ ಕೇಳ ಕನೆಕ್ಟ್ ಆಗುತ್ತೆ. ಬಾವಲಿ ಅಂತ ಚೆಕ್ ಪೋಸ್ಟ್ ಬರುತ್ತೆ. ಆ ಕಡೆ ಕೆಳಗೆ ಎಂಟ್ರಿ ಆದರೆ ನಿಮಗೆ ಮಾನಂತವಾಡಿ ಬರುತ್ತೆ, ಮತ್ತು ಕುಟ್ಟ ಅಂತ ಬರುತ್ತೆ. ಅದನ್ನೆಲ್ಲ ಕನೆಕ್ಟ್ ಮಾಡುತ್ತೆ ರೂಟು. ಸೊ ಅಲ್ಲೆಲ್ಲ ನೀವು ಟೂರಿಸ್ಟ್ ಪ್ಲೇಸ್ ಎಲ್ಲ ಇದೆ, ಕವರ್ ಮಾಡ್ಬೋದು. ವಯನಾಡ್ ಹತ್ರ ಆಗುತ್ತೆ ಇಲ್ಲಿಂದ. ರೂಟ್ ಮಾತ್ರ ಸೂಪರ್ ಸ್ನೇಹಿತರು, ನೋಡ್ಬೋದು. ರೋಡು ಚೆನ್ನಾಗಿದೆ, ಸೀನಿಕ್ ರೂಟು. ಯಾವುದೂ ಬೈಕೇ ಕಾಣಿಸ್ತಿಲ್ಲ ಸ್ನೇಹಿತರ ಜೊತೆ ಬಂದಿರೋದು. ಯಾಕಂದರೆ ಅವ್ರು ಅಲ್ಲಿ ಇಲ್ಲಿ ನಿಂತ್ಕೊಂಡಿದ್ದಾರೆ. ಒಬ್ರು ನೀರು ಕುಡಿತಿದ್ದಾರೆ, ಒಬ್ರು ಫೋಟೋ ತೊಗೊಂತಿದ್ದಾರೆ, ಒಬ್ರು ಫೋನಲ್ಲಿ ಮಾತಾಡ್ತಿದ್ದಾರೆ. ಎಲ್ಲರೂ ಹಿಂದೆ ಮುಂದೆ ಇದ್ದೀವಿ. ರೂಟ್ ಮ್ಯಾಪೆಲ್ಲ ಹಾಕೊಂಡಿದ್ದೀವಿ. ಅಲ್ಲಿ ಮಾಡ್ಕೊಂಡು ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ ಈ ಕ್ಲಬ್ಬಲ್ಲಿ. ಸೊ ಆರಾಮಾಗಿ ಹೋಗ್ಬೋದು. ಸಖತ್ತಾಗಿದೆ, ನೋಡ್ಬೋದು. ಫಾರೆಸ್ಟ್ ಲೈಫ್ ಸ್ಟಾರ್ಟ್ ಆಯಿತು. ಮನುಷ್ಯರಿ ನಾಡು ಇದು ಅಕ್ಕಪಕ್ಕ ನೋಡ್ಬೋದು. ಇಲ್ಲಿ ಗಾರ್ಡನ್ ಇದೆ. ಸಾಲು ಮರ ತಿನ್ನಕ್ಕಂತ ಕೇಳಿದ್ರಲ್ಲ, ಅವ್ರು ಇಲ್ಲಿ ಇದು ಮಾಡಿರೋದು, ಎಲ್ಲ ಪ್ಲಾಂಟೇಶನ್ ಮಾಡಿರೋದು ಕಂಪ್ಲೀಟಾಗಿ.
ನೋಡ್ಬೋದು ನೀವು. ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವೈಬ್ದು. ಸೊ ಅಲ್ಲೇ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಮಾಡೋಣ ನಾವು. ಸ್ನೇಹಿತರೆ, ಇದು ಬಂದು ಹ್ಯಾಂಡ್ ಪೋಸ್ಟ್ ಅಂತೇಳಿ. ಇಲ್ಲಿ ರೈಟ್ ತೊಗೊಂಡ್ರೆ ನಿಮಗೆ HD ಕೋಟೆ ಬರುತ್ತೆ. ಸ್ಟ್ರೇಟ್ ಹೋದ್ರೆ ಕಾಕನಕೋಟೆ, ನಾಗರಹೊಳೆ ಫಾರೆಸ್ಟ್ ಸೆಂಟರ್ ಆಗ್ತೀವಿ. ಲೆಫ್ಟ್ ಹೋದ್ರೆ ಬಂಡೀಪುರ. ಸ್ನೇಹಿತರೆ, ಜಸ್ಟ್ ಇವಾಗ ಅಂತರಸಂತೆ ಕ್ರಾಸ್ ಮಾಡಿದ್ದೀನಿ. ನೆಕ್ಸ್ಟ್ ಕಾಕನಕೋಟೆ ಬರುತ್ತೆ. ಇಲ್ಲಿ ಬಂದು ಅಂತರಸಂತೆ ಇರೋದು. ಸೋಮಾರಪೇಟೆ ಹತ್ರ ಶನಿವಾರ ಸಂತೆ ಅಂತ ಬರುತ್ತೆ. ಸ್ನೇಹಿತರೆ, ಲೆಫ್ಟ್ ಹೋದ್ರೆ ನೀವು ಕಬಿನಿ ಬ್ಯಾಕ್ ವಾಟರ್ ಹೋಗ್ತೀರಾ, ಅಲ್ಲೊಂದು ಪಾಯಿಂಟ್ ಇದೆ ನಿಮಗೆ ಹೋಗೋಕ್ಕೆ. ಇದನ್ನು ಹೋಗಿ ನೋಡ್ಕೊಂಡು ಬರ್ಬೋದು. ಬಟ್ ಅಲ್ಲಿ ಮುಂದ್ಗಡೆ ಏನು ಮಾಡಿದ್ದಾರೆ, ಸ್ಟ್ರೆಂಚ್ ಹಾಕ್ಬಿಟ್ಟಿದ್ದಾರೆ. ಇವಾಗ ಗಾಡಿ ಬೈಕ್ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಬಟ್ ಬೈಕ್ ಪಾರ್ಕ್ ಮಾಡಿಬಿಟ್ಟು ಮುಂದೆ ಹೋಗ್ಬೋದು ನೀವು ಆರಾಮಾಗಿ. ಆಲ್ಮೋಸ್ಟ್ ನಿಯರ್ ವ್ಯೂ ಪಾಯಿಂಟ್ವರೆಗೂ ಬ್ಯಾಕ್ ವಾಟರ್ಗೂ ಬೈಕ್ ಹೋಗುತ್ತೆ. ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಜಸ್ಟ್ ಒಂದು 100 ಮೀಟರ್ ನಡೆದ್ರು ಸಾಕು ನಿಮಗೆ. ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಗ್ರಾಸ್ ಲ್ಯಾಂಡ್ ಇದೆ. ಸಖತ್ತಾಗಿದೆ ಲೊಕೇಶನ್ ಮಾತ್ರ. ನಾವು ಅದರ ಅಪೋಸಿಟ್ ಆ ಕಡೆ ಹೋಗ್ತೀವಿ ಇವಾಗ. ಸೊ ಅಲ್ಲಿಂದ ನಿಮ್ಗೆ ತೋರಿಸ್ತೀವಿ ನೆಕ್ಸ್ಟ್ ವ್ಯೂ ಯಾವ ಥರ ಅಂತೇಳಿ. ಸ್ನೇಹಿತರೆ, ಇದೇ ಕಾಕನಕೋಟೆ ನಾಗರಹೊಳೆ ಫಾರೆಸ್ಟ್ ಪಾಯಿಂಟು. ಪಕ್ಕದಲ್ಲೇ ರೋಡ್ ಹೋಗುತ್ತೆ. ಇದೇ ನೋಡ್ಬೋದು ಸಫಾರಿ ಸೆಂಟರ್. ಮಾರ್ನಿಂಗು ಈವ್ನಿಂಗ್ ಬಂದರೆ ನಿಮ್ಗೆ ಸಫಾರಿ ಇರುತ್ತೆ. ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕಾಕನಕೋಟೆ ಸಫಾರಿ ಸೆಂಟರ್ ಅಂತೇಳಿ ನಾಗರಹೊಳೆ ಫಾರೆಸ್ಟ್ ಮುಂದ್ಗಡೆ ಇರೋದು. ಇಲ್ಲಿ ಬಂದ ತಕ್ಷಣ ವೆದರ್ ಚೇಂಜ್ ಆಗಿದೆ ನೋಡ್ಬೋದು. ಪ್ಲೆಸೆಂಟ್ ಆಗಿದೆ, ಬಿಸಿಲು ಕಡಿಮೆ ಆಯ್ತು ಇವಾಗ. ಫಾರೆಸ್ಟ್ ಹೋದ್ರೆ ಇದು ಒಳಗಡೆ ಕರ್ಕೊಂಡು ಹೋಗ್ತಾರೆ, ಗೇಟ್ ಒಳಗಡೆ ನಿಮಗೆ. ಇದು ರಿಯಲ್ ಫಾರೆಸ್ಟು. ಇಲ್ಲಿ ಎಂಟ್ರಿ ಆಗಿ ಆ ಕಡೆ ಎಕ್ಸಿಟ್ ಇದೆ ಅಂದರೆ ಎಕ್ಸಿಟ್ ಆಗುತ್ತೆ ಸಫಾರಿಗೆ. ನಾವು ಈ ಕಡೆ ಮೇನ್ ರೋಡ್ ಹೋಗ್ತಾ ಇದ್ದೀವಿ ಸಪ್ರೇಟಾಗಿ. ಅದಕ್ಕಿಂತ ಮುಂಚೆ ಇಲ್ಲಿ ಊಟ ಮಾಡೋಣ ಅಂತ ಇವಾಗ ಇಲ್ಲಿಂದ ಊಟ ಮಾಡಿಕೊಂಡು ಹೋಗಿ ಕ್ಯಾಂಪ್ನ ಪಿಚ್ ಮಾಡ್ತೀವಿ. ನೋಡ್ಬೋದು ಲ್ಯಾಂಡ್ಸ್ಕೇಪ್ ಯಾವ ಥರ ಇದೆ ಅಂತೇಳಿ. ಸ್ನೇಹಿತರೆ, ನೋಡ್ಬೋದು ಸ್ಟ್ರೈಟ್ ಒಂದೇ ರೋಡ್ ಇರೋದು. ಸಕ್ಕತ್ತಾಗಿದೆ ರೂಟ್ ಮಾತ್ರ. ಇಂಟರ್ ವಿಲೇಜ್ ರೂಟು ನೋಡ್ಬೋದು. ಫುಲ್ ಗ್ರೀನರಿ ಇದೆ. ಅಲ್ಲೆಲ್ಲ ನಿಮಗೆ ನಾಗರಹೊಳೆ ಫಾರೆಸ್ಟ್ ಇದೆ ಆ ಕಡೆ ಸೈಡು. ಇಲ್ಲೆಲ್ಲ ಈ ಕಡೆ ಸೈಡು ವಿಲೇಜ್ ಇರೋದು. ಸ್ನೇಹಿತರೆ, ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಕೇರಳ ಬಾರ್ಡರ್ ಬರುತ್ತೆ, ಮಾನಂತವಾಡಿ ಅಂತೇಳಿ. ತುಂಬ ಹತ್ರ ಇಲ್ಲಿಂದ. ಇದು ಫಾರೆಸ್ಟ್ ಸೀಸನ್ ಆಗಿರೋದ್ರಿಂದ ಇಲ್ಲಿ ತುಂಬ ಟ್ರೈಬ್ಸ್ ಇದೆ ಸ್ನೇಹಿತರೆ. ಆದರೆ ಒಂದು ಟ್ರೈಬ್ಸ್ ಮೀಟ್ ಮಾಡೋಣ, ನೋಡೋಣ ಏನಾಗುತ್ತೆ. ಸ್ನೇಹಿತರೆ, ಲಂಚ್ಗೆ ಸ್ಟಾಪ್ ಮಾಡಿದ್ದೀವಿ. KL ಟೋಲ್ ಹೋಟೆಲು ಕೇಳೋದು. ಸ್ನೇಹಿತರೆ, ಇದೇ ನಾಗರಹೊಳೆ ಟೈಗರ್ ರಿಸರ್ವ್. ಇದು ಬೈಕ್ ಅಲೋ ಮಾಡ್ತಾರೆ ಒಳಗಡೆ. ಫಾರೆಸ್ಟ್ ಎಂಟ್ರಿ ಸಖತ್ತಾಗಿದೆ ರೂಟು. ನಾಳೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದನ್ನು. ಇವಾಗ ಊಟ ಆಯ್ತು, ಇಲ್ಲಿಂದ ನೋಡ್ತಾ ಇದ್ದೀವಿ. ಇಲ್ಲಿಂದ ಲೆಫ್ಟ್ ಡಿವಿಷನ್ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಕಾಣ್ತಿರ್ಬೋದು ನೀವು, ಸಖತ್ತಾಗಿದೆ ಲೊಕೇಶನ್ನು. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ, ಇಲ್ಲಿಂದ ಸಖತ್ ಕಾಣ್ತಿದೆ ನನಗೆ ಲೈವ್ ಆಗಿ. ಈಗ ಅಲ್ಲಿ ಹತ್ರ ಹೋಗ್ತೀನಿ. ಇಲ್ಲೊಂದು ಸ್ಕೂಲ್ ಇದೆ, ಅವ್ರಿಗೆ ಸ್ವಲ್ಪ ಬುಕ್ಸು ಬ್ಯಾಗ್ಸ್ ಎಲ್ಲ ಕೊಡ್ತೀವಿ. ಒಂದು ಇನಿಷಿಯೇಟ್ ತೊಗೊಂಡಿದ್ದಾರೆ ಟೀಮ್ ಕಡೆಯಿಂದ. ಎಲ್ಲರೂ ಹುಡುಗರು ಖುಷಿ ನಾವು ಬಂದ ತಕ್ಷಣ. ನಮ್ಮ ಜೊತೆ 3 ಕಾರ್ ಇದೆ ಇವಾಗ ಸದ್ಯಕ್ಕೆ. 2 ಕಾರ್ ಇದೆ, ಒಂದು ಬೊಲೆರೋ ಇದೆ. ಸ್ನೇಹಿತರೆ, ಇಲ್ಲಿ ಬಂದು ರೀಚ್ ಆಗಿದೆ ಇವಾಗ. ಇಲ್ಲಿ ಒಂದು ಟ್ರೈಬ್ಸ್ ಇದೆ. ಇಲ್ಲಿ ಇವಾಗ ಬುಕ್ಸು, ಪೆನ್ನು ಎಲ್ಲ ಬಂದಿದೆ, ಬ್ಯಾಗ್ಸು ಎಲ್ಲ ಕೊಡ್ತೀವಿ ಅವ್ರಿಗೆ. ನೀವು ಲಾಯರು, ಪೊಲೀಸು, ಇಲ್ಲ ಡಾಕ್ಟರ್ ಏನೋ ಒಂದು ಆಗ್ತೀರಾ. ದುಡ್ಡು ಕಾಸು ಕೊಟ್ರೆ 5 ನಿಮಿಷ ಖಾಲಿ ಆಗುತ್ತೆ. ಇದು ನೆನಪಾಗಿರುತ್ತೆ ನಿಮ್ಗೆ. ಚೆನ್ನಾಗಿರಿ, ಖುಷಿಯಾಗಿ ಹೇಳ್ಕೊಡ್ತೀವಿ. ತಗೊಳ್ಳಿ, ಒಂದೇ ಲೈನ್ ಮಾಡಿ, ಸಿಂಗಲ್ ಲೈನ್ ಎಲ್ಲರೂ ಸಿಗುತ್ತೆ. ಓಕೆನಾ? ಸ್ನೇಹಿತರೆ, ಇವಾಗ ಮೇಡಮ್ ಅವರು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ನೋಡ್ಬೋದು ನೀವು. ಅಣ್ಣ ಕೊಡಿ, ಎಲ್ಲರೂ ಬನ್ನಿ, ಹಂಗೆ 2 ಬ್ಯಾಗ್ ಕೊಡಿ. ಎಲ್ಲರೂ 2 ಬ್ಯಾಗ್ ಕೊಟ್ಬಿಟ್ಟು ಹಂಗೆ ಮುಂದೆ ಬನ್ನಿ, ಪಾಸ್ ಆಗಿ. ಇಲ್ಲಿ ಫಾರೆಸ್ಟ್ ಇರೋದು, ಅದು ಟ್ರೈಬ್ ಇರುತ್ತೆ ಒಂದು. ಸೊ ಅವ್ರಿಗೆ ಯಾವುದೂ ಫೆಸಿಲಿಟಿ ಇರಲ್ಲ. ದುಡ್ಡು ಕೊಟ್ಟರೆ ಹಾಳಾಗುತ್ತಲ್ಲ, ಅದಕ್ಕೋಸ್ಕರ ಬ್ಯಾಗು ಸ್ವಲ್ಪ ಅವ್ರಿಗೆಲ್ಲ ಕೊಡ್ತಾ ಇರೋದು ಇವಾಗ, ಯೂಸ್ಫುಲ್ ಆಗಲಿ ಅಂತೇಳಿ. ಸೊ ಅವರೆಲ್ಲ ಶಾಲೆಗೆ ಹೋಗ್ಲಿ, ಓದ್ಲಿ ಚೆನ್ನಾಗಿ ಅಂತೇಳಿ ಖುಷಿ ವಿಚಾರ. ನೀವು ಇದೇ ಥರ ಮಾಡಿ ಈ ವಿಡಿಯೋ ನೋಡಿದ್ರೆ ಜನಗಳಿಗೆ ಒಂದು ಮೋಟಿವೇಟ್ ಬರುತ್ತೆ. ಅವರು 4 ಜನಕ್ಕೆ ಹೆಲ್ಪ್ ಮಾಡ್ಬೋದು ಅಂತ, ಅದಕ್ಕೋಸ್ಕರ ವಿಡಿಯೋ ಮಾಡೋದು. ನಾವು ವಿಡಿಯೋ ಮಾಡೋಕಂತೇನು ಇದನ್ನು ಕೊಡ್ತಾ ಇಲ್ಲ ಇವಾಗ. ಎಲ್ಲರೂ ನೋಡ್ಬಿಟ್ಟು ಇದರಿಂದ ಕಲೀಲಿ, ಈ ಥರ ಅವರು ಜನಕ್ಕೆ ಹೆಲ್ಪ್ ಮಾಡಲಿ, ಮೋಟಿವೇಶನ್ ಆಗಲಿ ಅಂತ ಮಾಡ್ತಾರೆ ಇದು ವಿಡಿಯೋನ. ಸ್ನೇಹಿತರೆ, ಇವಾಗ ಬ್ಯಾಗ್ ಎಲ್ಲ ಕೊಟ್ಟು ಮತ್ತೆ ಸ್ವೀಟ್ಸು ಕೊಡ್ತಾ ಇದೀವಿ. ಬಿಸ್ಕಿಟ್ಸು, ಚಾಕ್ಲೇಟ್ಸು ಕೆಲವೊಂದು ಅದನ್ನು ಆ್ಯಡ್ ಬ್ಯಾಗ್ ಇದೆ, ನೋಡ್ಬೋದು. ಅದನ್ನು ಕೊಡ್ತಾ ಇದೀವಿ. ಚಾಕ್ಲೇಟು ಬಿಸ್ಕಿಟ್ 2 ಕೊಡ್ತಾ ಇದೀವಿ. ಸಿಹಿ ಇರಬೇಕಲ್ಲ, ಏನೊಂದು ಖುಷಿ ವಿಚಾರ ಮಾಡ್ಬೇಕಾದ್ರೆ ಒಂದು ಸಿಹಿಯಿಂದ ಕೊಡ್ಬೇಕಂತೇಳಿ ಅದನ್ನು ಕೊಡ್ತಾ ಇದ್ದೀವಿ. ಬ್ಯಾಗ್ ಒಳಗಡೆ ಹಾಕೊಂಬಿಡಿ. ಇವ್ರು ಯಾರು? ವೆಲ್ಕಮ್ ವೆಲ್ಕಮ್. ಎಲ್ಲ ಖಾಲಿ, ಎಲ್ಲ ಖಾಲಿ ಆಯ್ತು. ಸ್ನೇಹಿತರೆ, ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಇವಾಗ ಕಂಪ್ಲೀಟ್ ಆಗಿ. ಸೊ ಹುಡುಗರು ತುಂಬ ಖುಷಿಯಾಗಿದ್ದಾರೆ, ನೋಡ್ಬೋದು ನೀವು. ಇದು ಖುಷಿ ಇದೆಲ್ಲ, ಈ ಮೂಮೆಂಟ್ ಇದೆಲ್ಲ. ಸೊ ಇದು ಲೈವ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಸೂಪರ್. ಥ್ಯಾಂಕ್ ಯು ಗಂಧದಗುಡಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು.
ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಗಂಧದಗುಡಿ ರೈಡರ್ಸ್ ಕ್ಲಬ್ ಕಡೆಯಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಓದೋ ಮಕ್ಕಳಿಗೆ ಒಳ್ಳೇದಾಗಲಿ. ಇನ್ನು ಇದನ್ನೇ ಅಂತ ಒಂದು ನಾವು ಹೆಂಗೆ ಅಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಲ್ಲಿ ಹೋಗಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಆಮೇಲೆ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ಬಂದ್ರೆ ಅದು ಇದಕ್ಕೆ ಅಂತ ಒಂದು ಆರ್ಗನೈಸ್ ಮಾಡಿ ಎಲ್ಲಾರು ಕಾಂಟ್ರಿಬ್ಯೂಷನ್ ತಗೊಂಡು ಇಲ್ಲ ಅವಾಗ 6 ತಿಂಗಳಿಗೆ ಒಂದೊಂದು ಈ ಥರ ಈ ತರ ಫಾರೆಸ್ಟ್ ಒಳಗಡೆ ಅಥವಾ ಅಂದ್ರೆ ಈ ಹಾಡಿಗಳಲ್ಲಿ ಸ್ಕೂಲ್ ಇರುತ್ತೆ, ಹೌದು. ಅದು ಸ್ವಲ್ಪ ಫೆಸಿಲಿಟೀಸ್ ಕಮ್ಮಿ ಇರುತ್ತೆ. ಆ ತರ ಸ್ಕೂಲ್ ಐಡೆಂಟಿಫೈ ಮಾಡಿ ನಿಮ್ ಕ್ಲಬ್ ಕಡೆಯಿಂದ ಈ ತರ ಮಾಡ್ಬೋದು. ಯಾಕಂದ್ರೆ ದುಡ್ಡು ಕೊಟ್ಟು ಏನೋ ತಿನ್ನೋದು ಕೊಟ್ರೆ ಖರ್ಚಾಗುತ್ತೆ. ಈ ತರ ಐಟಮ್ಸ್ ಕೊಟ್ಟಾಗ ಅವ್ರು ಅದನ್ನ ಯೂಸ್ ಮಾಡ್ತಾರೆ, ಬಳಸ್ತಾರೆ, ಮತ್ತೆ ನಿಮ್ ಹೆಸರು ಸಹ ಎಲ್ಲ ಕಡೆ ಸ್ಪ್ರೆಡ್ ನೆನಪಿಸ್ಕೊಂತಾರೆ. ಕೊಟ್ಟಿದ್ರು ಅಂತೇಳಿ ಎಂಡಲ್ಲಿ ಇರುತ್ತೆ. ದುಡ್ಡು ಕೇಳಬಾರ್ದು ಅನ್ನೋ ಒಂದು ಮೆಸೇಜ್ ಕೊಡ್ಲೇಬೇಕು. ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಮಕ್ಕಳು ನಾವು ಅದನ್ನೇ ಕೇಳಿದ್ವಿ, ಯಾಕೆ ಕಾಸು ಕೇಳ್ತಿದ್ದೀರಾ ಅಂತ. ಅವ್ರು ಏನು ಆನ್ಸರ್ ಹೇಳ್ತಾರೆ. ಕೇಳಿದ್ರೆ ಅದು ಕಾಸೇ ಕೇಳ್ತಾ ಇದ್ದೀರಾ ಅಂತ ಪಾಪ ಹಂಗೆ ಇಲ್ಲಿ ರೂಢಿ ಮಾಡಿ ರೂಢಿ ಮಾಡಿದ್ರು. ಇಲ್ಲಿ ಆಕ್ಚುಲಿ ಜಾಸ್ತಿ ಓಡಾಡೋ ಕೇಳೋದವರು ಕರ್ನಾಟಕದಿಂದ ನೋಡಿ ಇಲ್ಲಿ ಬರೋದು ಅಲ್ಲೆಲ್ಲ ಏನಿಲ್ಲ. ಈಗ ಅಲ್ಲಿ ಮರದ ಹತ್ರ ಒಳಗೆ ಸ್ವಲ್ಪ ರಿಲ್ಯಾಕ್ಸ್ ನೆರಳು ಇದೆ, ಸ್ವಲ್ಪ ಬಿಸಿಲು ಇನ್ನೊಂದು ಅರ್ಧ ಗಂಟೆಗೆ ಕಡಿಮೆ ಆಗುತ್ತೆ. ಆಮೇಲೆ ನಾವು ಕ್ಯಾಂಪ್ ಲೊಕೇಶನ್ ತೋರಿಸ್ತೀವಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಕ್ಯಾಂಪಿಂಗ್ ಥ್ಯಾಂಕ್ ಯು ಸ್ನೇಹಿತರೆ, ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ನೋಡ್ಬೋದು ನೀವು, 360 ಡಿಗ್ರಿ ವ್ಯೂ ಇದೆ, ಗ್ರಾಸ್ ಲ್ಯಾಂಡ್ ಇದೆ ಕಂಪ್ಲೀಟ್ ಆಗಿ, ಒಂಥರ ಗಾಲ್ಫ್ ಗ್ರೌಂಡ್ ಇರುತ್ತಲ್ಲ ಆ ಥರ ಇದೆ. ಸೂಪರ್. ಕ್ರೇಜ್ ಆಗಿದೆ ಸ್ಪಾಟ್, ಸೂಪರ್. ಡ್ರಿಪ್ ಮಾಡಿದ್ದಾರೆ ನೋಡ್ಬೋದು. ಬುಲೆರೋ ರಿಲ್ಯಾಕ್ಸ್ ಮಾಡ್ತಾ ಇದೀವಿ ಸದ್ಯಕ್ಕೆ. ಇವಾಗ ಸ್ವಲ್ಪ ಸನ್ಸೆಟ್ ಡೌನ್ ಆದಮೇಲೆ ಕ್ಯಾಂಪಿಂಗ್ ಪಿಚ್ ಮಾಡ್ತೀವಿ. ಸ್ಪಾಟ್ ಮಾತ್ರ ಕ್ರೇಜ್ ಆಗಿದೆ, ನೋಡ್ಬೋದು ನೀವು ಸ್ನೇಹಿತರೆ. ಸ್ಪಾಟ್ ಯಾವ ಥರ ಇದೆಲ್ಲ ಸೂಪರ್ ಆಗಿದೆ. ಲೊಕೇಶನ್ ಮಾತ್ರ ಇಲ್ಲಿ ಬಂದು ರೀಚ್ ಆಗಿದೆ. ಇವಾಗ ಡೇ 1 ಅದು ಹಾಫ್ ಡೇ. ಬೆಂಗಳೂರಿಂದ ನಿಮ್ಗೆ ಕಬಿನಿ ಬ್ಯಾಕ್ ವಾಟರ್ ಬಂದು ರೀಚ್ ಆಗಿದ್ದೀವಿ. ಆ ಜರ್ನಿ ವಿಡಿಯೋದಲ್ಲಿ ನೋಡಿದ್ದೀರಾ. ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ನೆಕ್ಸ್ಟ್ ಕಂಟಿನ್ಯೂ ಡೇ ಬರುತ್ತೆ, ನಿಮಗೆ ವೇಟ್ ಮಾಡಿ, ಆದಷ್ಟು ಬೇಗ ಬರುತ್ತೆ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರು ಹೊಸಬ್ರು ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.